ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಕಾಂದಾ ಜುನ್ಕ ಹೆಂಗೆ ಮಾಡೋದು ಅಂತ ಹೇಳಿ ತೋರ್ಸಾತೇನೆ. ಫ್ರೆಂಡ್ಸ್, ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸು ಕಟ್ಟೆ ಚಾನಲ್. 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ನಾ ಇಲ್ಲೇ ಬಾಳ್ಗಿಗೆ ಒಂದು 3ರಿಂದ 4 ಚಮಚದಷ್ಟು ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆ ಚಲೋತ್ನಂಗೆ ಕಾದ್ಮೇಲೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಂಡೇನಿ, ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಂಡೇನಿ. 2 ಚಟ ಅನ್ನೋದ್ರೊಳಗನ ಒಂದು 2 ಕಡ್ಡಿಯಷ್ಟು ಕರಿಬೇವನ್ನ ನಾನು ಹಾಕ್ಕೊಂಡೆ. ಕರಿಬೇವು ಚಟ ಅಂದ ತಕ್ಷಣ ಇಲ್ಲೇ ಒಂದು 3ರಿಂದ 4 ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಉದ್ದುದಕ್ಕೆ ಸಣ್ಣಗೆ ಹೆಚ್ಚಿಟ್ಕೊಂಡೇನಿ. ಅವನ್ನ ಹಾಕ್ಕೊಳತ್ತೇನೆ ಈಗ. ನೆಕ್ಸ್ಟ್ ಈಗ ಉಳ್ಳಾಗಡ್ಡಿನ ಎಣ್ಣೆ ಒಳಗೆ ಚಲೋತ್ನಂಗೆ ಮಿಕ್ಸ್ ಮಾಡಿಕೊಂಡು ಮೆತ್ತಗಾಗಿ ಉಳ್ಳಾಗಡ್ಡಿದ ಹಸಿ ಸ್ಮೆಲ್ ಹೋಗೋ ಮಟ್ಟ ಫ್ರೈ ಮಾಡೋನು. ಈಗ ನಾನು ಇದಕ್ಕೆ 1 ಚಮಚದಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳತ್ತೀನಿ. ನೀವು ಜಜ್ಜಿನೂ ಕೂಡ ಹಾಕ್ಕೋಬೋದು. ನೆಕ್ಸ್ಟ್ ಇದಕ್ಕೆ ನಾನು ಒಂದು ಗಿರ್ದ ಚಮಚದಷ್ಟು ಅರಿಶಿನ ಪೌಡ್ರನ್ನ ಹಾಕ್ಕೊಳತ್ತೀನಿ. ಈಗ ಇದಕ್ಕೆ ನಾನು ಒಂದು 3 ಚಮಚದಷ್ಟು ಒಣ ಖಾರ ಪುಡಿ ಹಾಕ್ಕೊಳತ್ತೀನಿ. ಅದಾದಮೇಲೆ ಒಂದು ಅರ್ಧ ಚಮಚದಷ್ಟು ನಾನು ಹವೀಸ್ ಪೌಡರ್ನ ಇದಕ್ಕೆ ಹಾಕೋತೀನಿ. ಅರ್ಧ ಚಮಚದಷ್ಟು ನಾನು ಗರಂ ಮಸಾಲ ಹಾಕೋತೀನಿ. ಒಂದು ಚಿಟಿಕೆಯಷ್ಟು ನಾನಿಲ್ಲೇ ಇಂಗನ್ನ ಹಾಕೋತೇನಂತೆ. ಈಗ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ನ ಹಾಕೊಳ್ಳೋಣಂತ. ನೆಕ್ಸ್ಟ್ ಈ ಮಸಾಲ ಉಳ್ಳಾಗಡ್ಡಿ ಜೊತೆ ಚಲೋತ್ನಂಗೆ ಮಿಕ್ಸ್ ಆಗುವಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲ ಎಲ್ಲ ಮಿಕ್ಸ್ ಆದಮೇಲೆ ನಾ ಇಲ್ಲೇ 1 ಟೀ ಸ್ಪೂನ್ಲೆ 4 ಟೀ ಸ್ಪೂನ್ನಷ್ಟು ಕಡ್ಲಿ ಹಿಟ್ಟನ್ನು ಇದಕ್ಕೆ ಹಾಕ್ಕೊಳತ್ತೀನಿ. ನೆಕ್ಸ್ಟ್ ಇದನ್ನು ಕಡ್ಲಿ ಹಿಟ್ಟ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋಣಂತ. ಚಲೋ ಮಿಕ್ಸ್ ಆದಮೇಲೆ ಇದಕ್ಕೆ ನಾವೀಗ ಒಂದು ಚಿಟಿಕೆ ಎಷ್ಟು ಅಂದ್ರೆ ಒಂದು 2ರಿಂದ 3 ಚಮಚದಷ್ಟು ಅಷ್ಟು ನೀರನ್ನ ಸ್ಪ್ರಿಂಕಲ್ ಮಾಡೋಣ. ಜಾಸ್ತಿ ನೀರನ್ನ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಇದಕ್ಕೆ ನೀರು ನೆಸೆಸಿಟಿ ಇಲ್ಲ. ಸೊ ನೀರು ಹಾಕಿದ್ಮೇಲೆ ಒಂಚೂರು ಇದನ್ನು ಮಿಕ್ಸ್ ಮಾಡಿ ಬಾಯಿ ಮುಚ್ಚಿ ಒಂದು 3ರಿಂದ 4 ನಿಮಿಷ ಅಂದರೆ ಉಗಾದಾಗ ಇದನ್ನು ಬೇಯಿಸ್ಕೊಂಡ್ವಿ ಅಂದ್ರೆ ಕಾಂದಾ ಜುನ್ಕ ರೆಡಿ ಆಗ್ತೈತೆ ನೋಡ್ರಿ. ಬರ್ರಿ ಈಗ ನಾ ಇದನ್ನು ಬೇಯಿಸ್ಕೊಂಡು ನಿಮ್ಗೆ ಸಿಗ್ತೇನಂತ. ಸೊ ಫ್ರೆಂಡ್ಸ್, ಬೆಂದ ಮೇಲೆ ಕಾಂದಾ ಜುನ್ಕಕ್ಕೆ ಮ್ಯಾಲೆ ನಾನು ಕೊತ್ತಂಬರಿ ಸ್ಪ್ರಿಂಕಲ್ ಮಾಡ್ಕೊಂಡೆ ಅಂದ್ರೆ ಸರ್ವ್ ಮಾಡೋಕೆ ರೆಡಿ ಆಗ್ತೈತೆ ನೋಡ್ರಿ. ಬರ್ರಿ ಸರ್ವ್ ಮಾಡ್ಕೊಳ್ಳೋನು. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಕಾಂದಾ ಜುನ್ಕ ರೆಡಿ ಆಗೈತೆ ನೋಡ್ರಿ. ಮನೆಯೊಳಗೆ ಯಾವುದೇ ಕಾಯಿಪಲ್ಯ ಇಲ್ದಾಗ ಫಟ್ ಅಂತ ಹೇಳಿ ಮಾಡಿಬಿಡ್ಬೋದು. ಭಾರಿ ಈಸಿ ಐತಿ, ಕ್ವಿಕ್ ಐತಿ ಮತ್ತು ಟೇಸ್ಟಿಯಾಗಿ ರೆಡಿ ಆಗ್ತೈತಿ. ನೀವು ಮನೆಯೊಳಗೆ ಮಾಡಿರಿ. ಹೆಂಗಿತ್ತು ಅಂತೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.